ನಾವು ನೋಡ್ಕೊಳ್ಬಹುದಾಗಿದೆ. ಆ ಒಂದು ದಿನ ಮಹಾ ಜಾತ್ರೆ ನಡೀತಾ ಇರ್ತದೆ. ಆ ಜಾತ್ರೆಯಲ್ಲಿ ಯೇಸುಸ್ವಾಮಿ ನಿಂತುಕೊಂಡು ಗಟ್ಟಿಯಾಗಿ ಕೂಗಿ ಏನ್ ಹೇಳ್ತಾರಂತಂದ್ರೆ, ಯಾವನಿಗಾದ್ರೂ ನೀರಡಿಕೆ ಆದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ ಜೀವಕರದ ನೀರುಗಳ ಹೊಳೆಗಳು ಹರಿಯುವು ಎಂಬುದಾಗಿ. ಹಾಲೆಲೂಯಾ. ನೀನು ಯೇಸು ಸ್ವಾಮಿನ ನಂಬುತ್ತಾ ಇದ್ದೀರಾ? ನೀವು ದೇವರ ವಾಕ್ಯವನ್ನ ನೀವು ಯಾವಾಗಲೂ ಓದುತ್ತಾ ಇದ್ದೀರಾ? ಅದು ಯಾವಾಗ ನಿಮ್ಮ ಒಳಗಡೆ ಹೋಗ್ತಾ ಇದೆಯಾ, ಅದು ಜೀವಕರದ ವಾಕ್ಯವನ್ನ ಬಿಡುಗಡೆ ಮಾಡ್ತದೆ. ಹಾಲೆಲೂಯಾ. ಜೀವಕರದ ವಾಕ್ಯ ಅಂತಂದ್ರೆ ನಿನ್ನ ಒಳಗಡೆಯಿಂದ ಜೀವಕರದ ನೀರು ಬರ್ತದೆ. ಹಾಲೆಲೂಯಾ. ಅದು ಎಲ್ಲೆಲ್ಲಿ ಹರಿದು ಹೋಗ್ತದೆ ಅಲ್ಲೆಲ್ಲಿ ಮಾರ್ಗವಾಗ್ತದೆ. ಹಾಲೆಲೂಯಾ. ಅದು ಹೊಸ ಜೀವಿತಗಳನ್ನ ಸೃಷ್ಟಿ ಮಾಡ್ತದೆ, ಹೊಸ ಆಶೀರ್ವಾದಗಳನ್ನ ಸೃಷ್ಟಿ ಮಾಡ್ತದೆ, ಹೊಸ ಪಟ್ಟಣವನ್ನ ಕಟ್ಟುವಂತೆ ದೇವರ ಆಶೀರ್ವಾದ ಮಾಡ್ತದೆ. ಹಾಲೆಲೂಯಾ. ಎಲ್ಲಿ ಒಂದು ಸಿವಿಲೈಸೇಷನ್ ಚೆನ್ನಾಗಿರ್ತದೆ ಅಂದ್ರೆ ಎಲ್ಲಿ ನೀರಿರ್ತದೆ ಅಲ್ಲಿ ಒಂದು ಸಿವಿಲೈಸೇಷನ್ ಚೆನ್ನಾಗಿರ್ತದೆ. ನೀರಾವರಿ ಎಲ್ಲ ಚೆನ್ನಾಗಿರ್ತದೆ, ಅಲ್ಲಿ ತೋಟ ಇರ್ಬೋದು, ಅಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಇರ್ಬೋದು, ಎಲ್ಲವನ್ನ ಅವ್ರು ಚೆನ್ನಾಗಿ ಮಾಡಿರ್ತಾರೆ. ಯಾಕೆಂದ್ರೆ ದ ವಾಟರ್ ಇಸ್ ಎಸೆನ್ಷಿಯಲ್. ಅಲ್ಲಿ ನೀರು ಬೇಕೇ ಬೇಕು. ನೀರು ಎಷ್ಟು ಮುಖ್ಯ ಅಂತಂದ್ರೆ, ನೀರಿರುವಂತ ಜಾಗದಲ್ಲಿ ಒಂದು ಸಿಟಿ ಇರ್ತದೆ. ಹಾಲಲ್ಲಿ ಒಂದು ಗ್ರೀನರಿ ಇರ್ತದೆ. ಹಾಲಲ್ಲಿ ಒಂದು ಫಾರೆಸ್ಟ್ ಇರ್ತದೆ. ಹಾಲಲ್ಲಿ ಆ ಒಂದು ನೀರು ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ಜೀವ ಇರ್ತದೆ. ಹಾಲಲ್ಲಿ ನೀರು ಇಲ್ದ್ರೆ ಏನೂ ಇಲ್ಲ. ಹಾಲಲ್ಲಿ ನೀರು ಬೇಕಂದ್ರೆ ಎಲ್ಲಾ ಪ್ರಾಣಿಗಳು ಬಂದು ನೀರು ಕುಡಿತದೆ. ಹಾಲಲ್ಲಿ ನೀರಿರುವಂತ ಜಾಗದಲ್ಲಿ ಬೇರೆ ಬೇರೆ ಏನಂತ ಅನಿಮಲ್ಸ್ ಬರ್ತದೆ. ಆ ನೀರು ಒಳಗಡೆ ಏನೇನಿರ್ತದಂತೆ, ವಿಭಿನ್ನವಾಗಿರುವಂತ ಎಲ್ಲಾ ರೀತಿಯಾದಂತ ಮೀನುಗಳಿರ್ತದೆ, ಬೇರೆ ಬೇರೆ ಪ್ರಾಣಿಗಳಿರ್ಬೋದು, ಮೊಸಳೆ ಇರ್ಬೋದು, ಎಲ್ಲ ನೋಡ್ಬೋದು. ನೇಮ್ ಇಟ್ ಎನಿಥಿಂಗ್. ಈ ಇಡೀ ಭೂಮಿ ಮೇಲೆ ನೀರೇ ಇರುವಂತ ಪ್ರಾಣಿ ನಾವು ನೋಡುವುದು ತುಂಬಾ ಕಷ್ಟ. ಆದ್ರೆ ಎಲ್ಲಾ ಸರ್ವೈವಲ್ ನೀಡ್ಸ್ ವಾಟರ್. ಒಂದು ದಿನ ನಾವು ಅದ್ರ ಮೇಲೆ ನಾವು ಫೋಕಸ್ ಮಾಡಿ, ನಾವು ಕಾನ್ಸಂಟ್ರೇಟ್ ಮಾಡಿ ನಾವು ನೋಡುವಾಗ ಇಡೀ ವರ್ಲ್ಡ್ಗೆ ಹೇಗೆ ವಾಟರ್ ಬೇಕು, ಆ ರೀತಿಯಲ್ಲಿ ನಮ್ಗೆ ಕೂಡ ಬೇಕಾಗಿರೋದು ವರ್ಡ್ ಆಫ್ ಗಾಡ್. You cannot survive without the word of God. You need the word of God to survive in this life. ಈ ಒಂದು ಜೀವಿತದಲ್ಲಿ ನೀನು ಮುಂದೆ ಹೋಗುವುದಕ್ಕಾಗಿ ನಿನಗೆ ದೇವರ ವಾಕ್ಯ ಅವಶ್ಯವಾಗಿ ಬೇಕೇ ಬೇಕು. ಹಾಲೆಲೂಯಾ. ದೇವರ ವಾಕ್ಯವನ್ನು ಯಾವಾಗಲೂ ಓದುವಾಗ ಇಟ್ ಹ್ಯಾಸ್ ದ ಪವರ್ ಟು ಕ್ರಿಯೇಟ್ ಸ್ಪಿರಿಚುವಲ್ ವಾಟರ್